ಉತ್ತರ ಕರ್ನಾಟಕ ಜರ್ನಿ ಒಳಗೆ ಇವತ್ತು ನಂದು 19ನೇ ದಿನ. ಇವಾಗ ನಾ ಬಂದಿರೋ ಹಳ್ಳಿ ಯಾವುದಂತಂದ್ರೆ ಹಂದಿಗ್ನೂರು. ಹೆಸರಿಗೆ ಏನೋ ಸ್ವಲ್ಪ ನಿಮಗೆ ಶಾಕ್ ಆಗ್ಬೋದು, ಶಾಕ್ ಆಗಲೇಬೇಕು. ಈ ಊರಿನ ಹೆಸರು ಆ ರೀತಿ ಆದ. ಈ ಒಂದು ಹಳ್ಳಿ ಒಳಗೆ ಅದೆಷ್ಟೋ ವಿಶೇಷವಾಗಿರುವಂಥ ವ್ಯಕ್ತಿಗಳದ್ರಂಥ, ಸಾಧಕರದ್ರಂಥ, ಸನ್ಯಾಸಿಗಳದ್ರಂಥ, ಹಲವಾರು ಪ್ರಶಸ್ತಿ ಪಡೆದವರಾದ್ರಂಥ. ಅವರು ಯಾರು, ಅವರ ಇತಿಹಾಸ ಏನು, ಅವ್ರು ಇಲ್ಲಿ ಹೆಂಗೆ ಬಂದರು ಮತ್ತು ಇಲ್ಲಿಂದ ಎಲ್ಲಿಗೆ ಹೋದ್ರು ಎಲ್ಲಾನು ಡೀಟೇಲ್ ಆಗಿ ಈ ಒಂದು ವಿಡಿಯೋದಾಗ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ಇವಾಗ ನಾನು ನಿಂತಿರೋ ಪ್ಲೇಸ್ ಯಾವುದಂತಂದ್ರೆ ಹಂದಿಗ್ನೂರು. ನೋಡ್ತಾ ಇದ್ರಲ್ಲ, ಇದೇ ನೋಡ್ರಿ ಹಂದಿಗ್ನೂರು ಬಸ್ ಸ್ಟ್ಯಾಂಡ್. ಇವಾಗ ಮಿರ್ಗಾ ಸ್ಟಾರ್ಟ್ ಆಗ್ಯದ. ಮಿರ್ಗಾ ಸ್ಟಾರ್ಟ್ ಆಗಿತ್ತಂದ್ರೆ ಬಿತ್ತನೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೋಡಕತ್ತಿರ್ಬೋದು ನೀವು, ರೈತ ಬಿತ್ತುವಂಥ ದಿಂಡಿಗೆ ಯಾವ ರೀತಿ ಮಾಡಕತ್ತಾರ ನೋಡ್ರಿ. ಅಜರ್ ಇದು ಏನ್ರಿ? ಕುರಿ ದಿಂಡ್ರಿ ಇದು ಮುಂಗಾರಿ ಬಿತ್ತಾಗ ಇಟ್ಟು ಮಾಡ್ತೇವ್ರಿ ನಾವು. ಫಿಕ್ಸ್ ಮಾಡ್ಲೇಬೇಕೇನ್ರಿ ಇದು? ಮಾಡ್ಲೇಬೇಕ್ರಿ. ಕುರಿ ದಿಂಡ ತರ ಇದಕ್ಕ ಕಟ್ಟಿಗೆ ದಿಂಡ. ಹಾಂ ರೀ, ಕುರಿ ದಿಂಡ ತರ ಇವತ್ತು ರೋಣಿ ಮಿರ್ಗಾಕ ಮಳಿ ಸಾಗಿಸ್ತಂದ್ರೆ ಇವತ್ತು ನಿಂದಲ್ಲಿ ಬಿತ್ತಕ್ಕೆ ಹೋಗ್ತೀವಿ ನಾವು ತೊಗೊಂಡು ಅದನ್ನ ಮಾಡಿ ಹಿಂಗೆ ಮಾಡ್ಲೇಬೇಕೇನ್ರಿ? ಮಾಡ್ಲೇಬೇಕು ನಮ್ಮ ಹಳ್ಳಿಗಾರದಾಗ ನಾವು. ಹಿಂಗೆ ಮಾಡಿದ್ರೆ ಏನಾಗ್ತದ್ರಿ? ಏನಾಗ್ತದೆ ಅಂದ್ರೆ ಒಂದು ದೇವ್ರ ಒಂದು ರೊಟ್ಟಿ ಕೊಡ್ತಾನೆ, ಹೆಚ್ಚಿಗೆ ಕೊಡ್ತಾರ. ಹೆಚ್ಚಿಗೆ ಕೊಡ್ತಾನೆ. ನಮ್ಮ ಭಾವದಾಗ ಇದು ಇತ್ತಂದ್ರೆ ಹೆಚ್ಚಿಗೆ ಕೊಡ್ತಾನೆ, ಹೆಚ್ಚಿಗೆ ಕೊಡ್ತಾರ. ಓಕೆ ಓಕೆ. ಈ ಒಂದು ಕುರಿದಿಂದ ಏನೇನು ಬಿತ್ತಬಹುದ್ರಿ? ಏನು ಬಿತ್ತಬೇಕಂದ್ರೆ ಕಾಳ್ನಾಡು ಬೇಕಾದ ಬಿತ್ತು, ಶೇಂಗಾ ಬಿತ್ತು, ಹತ್ತಿ ಬಿತ್ತು, ಇದು ಮೆಟ್ಟಿಗೆ ಜಾಜಿ ಬೇಕಾದ ಬಿತ್ತು ಈ ಸದ್ದ. ಮತ್ತೆ ಮುಂದಿನ ಇದ್ರಾಗ ಸೀಸನ್ ಆಯ್ತಂದ್ರೆ ಜೋಳ ಬಿತ್ತಾಗ ಜೋಳ, ಗೋಧಿ, ಕಡ್ಲಿ. ಓಕೆ. ಈಗ ಮುಂಗಾರಿ ಬೆಳೆ ಬಿತ್ತಕತ್ತಿರ್ತಾರಲ್ರಿ, ಏನೇನು ಬೆಳೆ ಬಿತ್ತಬಹುದು ಮುಂಗಾರು ಮಳಿ ಬಂದಾಗ? ಶೇಂಗಾ ಬಿತ್ತಬೇಕು, ಹತ್ತಿ ಬಿತ್ತಬೇಕು, ಕಿರಾಣಿ ಬಿತ್ತಬೇಕು, ಜಜ್ಜಿ ಬಿತ್ತಬೇಕು. ಇಷ್ಟು ಬಿತ್ತಬೇಕು. ಅವಾಗ ಇದು ಬಿತ್ತಬೇಕು. ಬಿತ್ತಬೇಕು. ನಿಮ್ಮ ಊರಾಗ ಅತಿ ಹೆಚ್ಚು ಏನ್ ಬೆಳಿತೀವಿ? ಹತ್ತಿ ಬೆಳಿತೀವಿ ನಾವು. ಹತ್ತಿ ಬೆಳಿತೀವಿ. ನೋಡ್ಕತ್ತಿರ್ಬೇಕು. ಇದು ದಿಂಡಲ್ರಿ, ಇದು ಕುರುಗಿ ದಿಂಡ. ಇದು ನೋಡ್ರಿ ಯಾವ ರೀತಿ ಐತಿ ನೋಡ್ರಿ. ರೈತರು ಯಾವ ರೀತಿ ಈ ಒಂದು ಕುರುಗಿ ದಿಂಡ ಪೂಜೆ ಮಾಡ್ಕತ್ತಾರ ನೋಡ್ರಿ. ನಮ್ಮ ಹಳ್ಳಿ ಸ್ಥಳ ಪ್ರತಿಯೊಂದಕ್ಕೂ ಬೆಲೆ ಕೊಡ್ತಾರೆ ನೋಡ್ರಿ. ನಿಮಗಿದು ಕಟ್ಟಿಗೆ ಅನಿಸ್ಬೋದು, ಆದ್ರೆ ರೈತನ ಜೀವನನೇ ಇದ್ರ ಮೇಲೆ ನಿಂತಿರ್ತದ. ಇದರಿಂದನೇ ಬಿತ್ತಕತ್ತಿರ್ತಾರ ಅವರು. ಖರೆ ಅಲ್ರಿ ಅಜನ ಹೇಳಿದ್ದು? ಇದ್ರ ಮೇಲೆ ನಿಂತೀವಿ ನಾವು. ಇದ್ರ ಮೇಲೆ ಒಂದು ವರ್ಷ ನಮ್ದು. ತೆಗಿರಿ ನೋಡ್ರಿ ಹೆಂಗೆ ಎಷ್ಟು ಕಡೆ ಕೇಳ್ತಾರ ನೋಡ್ರಿ ಅವ್ರು ನಮಗೆ. ಅಜರ ಇವಾಗ ಟ್ರ್ಯಾಕ್ಟರ್ ಅಂತ ಬಂದವ್ರಿ, ಆ ಟ್ರ್ಯಾಕ್ಟರ್ಗೂ ಹಿಂಗೆ ಮಾಡ್ತಾರೆ. ಮಾಡಲ್ಲ ಟ್ರ್ಯಾಕ್ಟ್ರಿ ಹಚ್ಚ ಇದು ಮಾಡಂಗಿಲ್ಲ. ನಮ್ಮಲ್ಲಿ ಟ್ರ್ಯಾಕ್ಟ್ರಿಗೆ ಏನು ಮಾಡಂಗಿಲ್ಲ. ಹಂಗೆ ಒಯ್ದು ಹಾಕೊಂಡು. ಯಾಕ ಅದು ಚಲೋ ಏನು ಇದು ಚಲೋ ರೀ? ಇದೇ ಚಲೋ, ಅದು ಚಲೋ ಅಲ್ಲ. ದೆವ್ವದು ದೆವ್ವ ಹತ್ತಿರೋದು. ಹಿಂದಕಿನ ಹಿರಿಯರು ಇದು ಸುಮ್ಮನೆ ಮಾಡಿರಲಿಲ್ಲ. ಇದನ್ನ ಹಿರಿಯರು ಮಾಡಿ ಇಟ್ಟಿದ್ದೆ ಇದು. ನಿಮ್ಗೆ ವಯಸ್ಸು ಎಟ್ರಿ? ನಮಗೊಂದು 58, 56 ಅದಾವ. 58, 56 ಅದಾವ. ಓಕೆ ಓಕೆ. ಹೊಲ ಎಷ್ಟು ಎಕರೆ ಐತ್ರಿ? ಹೊಲ ಇದು 36 ಎಕರೆ. ಹಾ ರೀ. ನಡೀತ ತೋರಿ. ಅವ್ರು ಏನು ಕೆಲಸ ಮಾಡಕತ್ತಾರ ಅವರು. ಅವ್ರ ಮುತ್ತೆ ನೋಡ್ರಲ್ಲ ಹೆಂಗೆ ಕೆಲಸ ಮಾಡಕತ್ತಾರ, ಏನೋ ಬಿಚ್ಚಕತ್ತಾರ. ಇದಕ್ಕೇನತ್ತಾರ್ರಿ? ಮಂಡಿ. ಇದು ಮಂಡಿ ಇಷ್ಟೇ ಇರ್ತಾವೆ, ಇನ್ನ ದೊಡ್ಡ ಇರ್ತಾವ್ರಿ? ಇಲ್ಲ, ಇಷ್ಟೇ ಇರ್ತದ. ಇದ್ರ ಮೇಲೆ ಬಿತ್ತು ನಾವು ಈಗ. ಇದ್ರ ಮೇಲೆ ಬಿತ್ತದು. ಇದು ರೀ ಕೋಲ್ಗಳು. ಇದು ನಗ ಏನ್ರಿ? ಇದು ಇದು ಮೇಳಿ. ಇವು ಇದು ಮುಂದಿನ ಇದು ಮುರಿಯಲ್ರಿ? ಇದು ಕಟ್ಟಿಗೆ ಮುರಿಯಲ್ರಿ? ಇದ್ರ ಮ್ಯಾಗ ನೀ ತೊಡ್ಲಿಕ್ಕೆ ಬರಲ್ಲ. ಇದ್ರ ಮ್ಯಾಗ ನೀವು ಮುರಿಯಲ್ಲ. ಎತ್ಕೊಳ್ಬೇಕಾಯ್ತು. ಇದು ಇದು ಯಾವ ಕಟ್ಟಿಗೆ ಐತ್ರಿ? ಇದು ಜಾಲಿ ಕಟ್ಟಿಗೆ. ಜಾಲಿ ಕಟ್ಟಿಗೆ. ಯಾವ್ಯಾವ ಕಟ್ಟಿಗೆಲೆ ಈ ರೀತಿ ದಿಂಡ ಯಾವ್ಯಾವ ಕಟ್ಟಿಗೆಲೆ ಮಾಡ್ಬೋದ್ರಿ? ಯಾವ ಗಿಡದಲ್ಲೇ ಮಾಡ್ಬೋದು? ಬೇನ್ ಗಿಡ ಅಂದ್ಬಿಟ್ಟು ಬೇಕಾದ ಗಿಡದಲ್ಲೇ ಮಾಡ್ಬೋದು. ಬೈನ್ ಗಿಡದಲ್ಲಿ ಯಾಕೆ ಮಾಡ್ಬಾರ್ದ್ರಿ? ಯಾಕ್ರಿ? ನೋಡ್ ಮತ್ತೆ ಯಾಕತ್ ಹೇಳಿದ್ರೆ ನಮ್ಗೆ ಗೊತ್ತಾಗ್ತದ. ಹಂಗೆ ಹೇಳ ಮತ್ತೆ. ಹಿಂಗೆ ನೀವು ಹಿಂಗೆ ಬೆದರ್ಸದ ಹೆಂಗೆ ಹೇಳಿ? ಮನಗಾಡಿ ಬೈ ಸಜ್ಜು ಅದಾಡ್ಯಲ್ಲ ಮತ್ತೆ ನೀ ಅವ್ರ ಮುಖ್ಯರ ಹೊಡಿಯಪ್ಲೆ ಬಂದಾರ ಅಲ್ಲಿ. ನೀವು ಏನ್ ಕೊಡ್ತೀರಿ ಎಲ್ಲ ಕೊಡ್ರಿ. ಇದ್ರ ಬಗ್ಗೆ ಹೇಳ್ರಿ ಎಲ್ಲ ನನಗೆ. ಏನ್ ಹೇಳಿದ್ರ ಎಲ್ಲಾನು ಮುಂಗಾರಿ ಬಿತ್ತ ಮುಂದಾಗ ಈ ನಮ್ಮನ್ನ ಸಿಸ್ಟಮೆಟಿಕ್ ಪೂಜೆ ಮಾಡಿ ಮುಂಗಾರಿ ಸಾಗ್ ಮಾಡ್ಬೇಕು. ಹಿಂಗ್ ಮಾಡಿದ್ರೆ ಏನಾಗ್ತದೆ? ಹಿಂಗ್ ಮಾಡಿದ್ರೆ ಏನಾಕದ? ಭೂಮಿ ತಾಯಿ ಒಂದ್ ರೊಟ್ಟಿ ಕೊಡ್ತಾಳ. ಇಲ್ಲಿ ಕಬ್ಬಾತ ಈ ಕಡೆ ಮನಿಗೆ. ಒಂದ್ ದಿನದಾಗ ಎಷ್ಟ್ ಎಕರೆ ಬಿತ್ತಬೋದ್ರಿ ಇದ್ರ ಮ್ಯಾಗ? ಒಂದ್ ದಿನದಾಗ ಎಷ್ಟ್ ಹೆಂಗ್ ಇರ್ತಾವ? 8 ಎಕರೆ ತನ ಬಿತ್ತೀವಿ. ಒಂದ್ ದಿನದಾಗ 8 ಎಕರೆ ಬಿತ್ತೀವಿ. ಬಿತ್ತೀರಿ? ನೀವು ಬಿತ್ತೀರಿ? ವಯಸ್ಸು ಎಷ್ಟ್ರಿ ನಿಮ್ಗೆ? ವಯಸ್ಸ ಒಂದ 55, 60 ಇರ್ಬೇಕು. 55, 60. ಇವತ್ತು ಯಾವ ದಿನ ರೀ? ಇವತ್ತ ಮಂಗಳವಾರ. ಇವತ್ತೇ ಯಾಕೆ ಪೂಜೆ ಮಾಡಕತ್ತೀರಿ? ಇವತ್ತೇ ಮಾಡ್ಬೇಕು. ಶುಕ್ರವಾರ ಮಾಡ್ಬೇಕು, ಮಂಗಳವಾರ ಮಾಡ್ಬೇಕು. 2 ವಾರ. ಶುಕ್ರವಾರ ಮಂಗಳವಾರ ವಾರ ಮಾಡ್ಬೇಕೇನು? ಸ್ಟಾರ್ಟಿಂಗ್ ಬಿತ್ತ ಟೈಮ್ ಅಟ್ಟೇರಿ? ದಿನ ಮಾಡ್ಕೊ ಕೂತ್ರ ಮತ್ತೆ ಹೆಣ್ಮಕ್ಳು ಎದಕ್ಕೆ ತಾಳಂಗಲ್ಲ. ಹೋಗ್ ಮತ್ತೆ ಹೋಗ್ ಇರ್ಲಿ ಹೋಗು.
ಓಕೆ. ನಮ್ಮ ಹಳ್ಳಿ ಸೈಡ ಈ ರೀತಿ ಮಾತಾಡ್ತಾರೆ ನೋಡ್ರಿ. ಅದ್ರಾಗ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾತು ಕೇಳಿದ್ರೆ ಅಂದ್ರೆ ಪೂರ್ತಿ ಹುಚ್ಚಿ ಆಗ್ತೀರಿ ನೀವು. ಅವ್ರು ಮಾತಾಡೋ ಪ್ರೀತಿಯಿಂದಾನೇ ಮಾತಾಡಕತ್ತಾರ. ನಮ್ಗೆ ಅನ್ನಿಸ್ತಾ ಭಾಳ ಸಿಟ್ಟಿಂದ ಮಾತಾಡಕತ್ತಾರ ತಂದು. ಅದೇ ಹೇಳ್ತೀನಲ್ಲ, ಅವ್ರ ಮಾತೆ ಹಂಗೆ ಇರ್ತಾವ. ಬರ್ರಿ ಈಗ ಮಾತಾ ಊರೊಳಗೆ ಹೋಗ್ತಾ ಇದ್ದೀನಿ. ಬರ್ರಿ ನೋಡ ಮಾತು ಊರಾಗ ಏನು ಸಿಗ್ತಾವ ತೋರಿಸ್ತೀನಿ. ಇದೇ ನೋಡ್ರಿ ಊರ ಒಳಗೆ ಎಂಟ್ರಿ ಆಗತ್ತೀವಿ. ಇಲ್ಲಿ ನೋಡ್ರಿ ಮುತ್ತೆ ಹಂಗೆ ಬರೋಗಿರ್ತಾರ ಮಾತು ಒದರಗತ್ತಾನೇನಪ್ಪ ಮುತ್ತೆ. ಓಕೆ, ಇಲ್ಲಿ ಹೊಟ್ಟು ಇದೇನ್ರಿ ಇದು? ಮೌನೇಶ್ವರ ಗುಡಿ ನೋಡ್ರಿ ಊರ ಹೆಂಗದ. ಇವಾಗ ನಾ ಯಾರ ಮನೆಗೆ ಹೋಲಗತ್ತೀನಂತಂದ್ರೆ ಇದೇ ಊರೊಳಗೆ ಒಬ್ರು ಪೈಲ್ವಾನ್ ಅದಾರಂತ, ಅವ್ರ ಮನೆಗೆ ಹೋಲಗತ್ತಿ ನೋಡ್ರಿ. ಬರ್ರಿ ನೋಡಮ್ ಎಲ್ಲಾನು ಕೇಳಮ್ಮ ಅವ್ರಿಗೆ ಪೈಲ್ವಾನಿಕೆ ಹೆಂಗೆ ಇರ್ತದೆ ಅಂದ್ಕರೆ, ಅವ್ರು ಎಷ್ಟು ಕಸರತ್ತು ಮಾಡ್ತಿದ್ರು, ಎಷ್ಟು ಪ್ರಶಸ್ತಿ ತೊಗೊಂಡಾರೋ ಇಲ್ಲೋ, ಏನೇನು ಇರ್ತದೆ ಎಲ್ಲ ಕೇಳಂಬರ್ರಿ. ನೋಡ್ರಿ ಊರೊಳಗೆ ಎಂಟ್ರಿ ಆದಿವತ್ತಂದ್ರೆ ಸರ್ವೇ ಸಾಮಾನ್ಯ ನೋಡ್ರಿ ಎಲ್ಲ ಊರೊಳಗೆ ಸಿಗೋದಿದು. ಅಣ್ಣ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೀರಿ ಅಣ್ಣ ನನಗೆ? ಇದು ನಾಯಿ ಅಣ್ಣ, ನಾಯಿಗೊಂದು ಭಾಳ ಅನಿಸ್ತೀನಪ್ಪ ನಾನು. ತೊಂದರೆ ಕೊಡ್ತಾವ. ಇಲ್ಲಿ ಬಂದಿವಿ ನೋಡ್ರಿ. ವಾ ನಿಮ್ಮ ದೊಡ್ಡಪ್ಪರು. ಓಕೆ, ಇದು ನೋಡ್ರಿ ಪೈಲ್ವಾನ್ ಅವ್ರ ಮನಿ ಅತ್ತ. ಸರ ನಮಸ್ಕಾರ ರೀ, ಆರಾಮಿದ್ದೀರಲ್ರಿ? ನಿಮ್ಮ ಹೆಸರು ರೀ? ನಮ್ಮ ಮಮ್ಮಿಗೆ ಬಂದಿರ್ತಾನೆ, ಎಲ್ಲಿ ಬೈತಾರ ತನ್ಕೊಂತೀನಿ. ಹಿಂಗ್ಯಾಕೆ ಬಂದಿ ಹುಚ್ಚ ಮಾಡಿ ಅಂತಂದು ಏನೋ ಅಲ್ಲಿಲ್ಲ ಅವರು ಬಂದು ಹೇಳೋಗೇನ್ರಿ ಯಾರು ಬರ್ತಾರ ಹೇಳೋಗ್ಯಾರಿ. ಭಾರಿ ಕೆಲಸ ಮಾಡ್ರಿ ಅಲ್ಲಿ ತೋರಿ. ನಾ ಇಲ್ಲಿಕಂದ್ರೆ ಹೊಡೆದೇ ಬಿಡ್ತೀರ ನೀವು. ಇಲ್ರಿ ಪಕ್ಕ ಪೈಲ ಇದ್ದೀರಿ ತೋರಿ. ನಿಮ್ಮ ಹೆಸರು ರೀ? ಗುರಾಣಗೌಡ್ರಿ. ಗುರಾಣಗೌಡ್ರ. ವೇಟ್ ಮಾಡಿ ಸ್ನೇಹಿತರೆ, ಸ್ಟಾರ್ಟ್ ಮಾಡ್ತೀನಿ.